ಇತ್ತೀಚೆಗೆ ನಡೆದ ಸಿಇಟಿ ಪರೀಕ್ಷೆಯಲ್ಲಿ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಯ ಜನಿವಾರವನ್ನು ಕಿತ್ತೆಸೆದ ಪರಿಣಾಮವಾಗಿ ಇಡೀ ರಾಜ್ಯಾದ್ಯಂತ ಬ್ರಾಹ್ಮಣ ಸಮುದಾಯದಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ. ಅದರಂತೆ ಪತ್ರಿಕಾ ಮತ್ತು ಮಾಧ್ಯಮ ಗೋಷ್ಠಿಗಳನ್ನು ಮಾಡುವುದಲ್ಲದೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಲಾಗುತ್ತಿದೆ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಬ್ರಾಹ್ಮಣರ ಸಂಘಗಳಿಂದ ಪ್ರತಿಭಟನೆ ನಡೆಯುತ್ತಿದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣರ ಸಂಘದ ವತಿಯಿಂದ ಪ್ರೆಸ್ ಮೀಟ್ ಮಾಡಿ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿರುತ್ತಾರೆ. ಇನ್ನು ಈ ವಿಷಯವಾಗಿ ಜಿಲ್ಲಾ ಬ್ರಾಹ್ಮಣರ ಸಂಘದ ಅಧ್ಯಕ್ಷ ನಾಗಭೂಷಣ ರಾವ್ ಹಾಗೂ ಜಿಲ್ಲಾ ಪ್ರತಿನಿಧಿ ಪ್ರಕಾಶ್ ಆಕ್ರೋಶವನ್ನು ವ್ಯಕ್ತಪಡಿಸಿರುತ್ತಾರೆ. ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಏನು ನಡೀತುವಂಥ ತಮ್ಮ ಪತ್ರಿಕೆಗಳ ಮೂಲಕ ನಮ್ಮ ತಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ರಾಜ್ಯ ಎಲ್ಲ ನೋಡಿದೆ. ಈ ಒಂದು ನಮ್ಮ ಬ್ರಾಹ್ಮಣ ಸಮುದಾಯ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಏನು ನಾವು ಸ್ತೋತ್ರೋಪಚಾರ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಯಜ್ಞೋಪವಿತ್ರವನ್ನು ಆ ಯಜ್ಞೋಪವಿತ್ರ ಅಂದರೆ ಜನಿವಾರವನ್ನು ಅಪಮಾನಗೊಳಿಸಿ ಅದನ್ನು ತೆಗೆಸಿ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕಿರೋದು ತುಂಬ ಖಂಡನೀಯ ದುರಾದೃಷ್ಟವಾದ ವಿಷಯ. ಅದು ಅವೈಜ್ಞಾನಿಕವಾಗಿದೆ, ಸರಿಯಾಗಿ ಮಾಡಿಲ್ಲ. ಇದನ್ನು ಮತ್ತೆ ಸರಿಯಾಗಿ ಮಾಡಬೇಕು ಅಂತ ನಮ್ಮ ಸಮುದಾಯದ ಪರವಾಗಿ ನಮ್ಮ ಜಿಲ್ಲೆಯ ಪರವಾಗಿ ನಾವು ಒತ್ತಾಯಿಸಕ್ಕೆ ಈ ಒಂದು ನಮ್ಮ ಜನಸಂಖ್ಯೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಆಂತರಿಕ ಜನಗಣತಿ ಪ್ರಕಾರ ಸುಮಾರು 43-45 ಲಕ್ಷ ಜನಸಂಖ್ಯೆ ಇದೆ. ಆದರೆ ಇವತ್ತು ಸರ್ಕಾರ ಏನು ಹೊರಟಿದೆಯೋ ಅದರಲ್ಲಿ ಬರೀ 2 ಖಂಡನೀಯ. ನಾವು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವರಿಗೆ ಸಂಬಂಧಪಟ್ಟ ಸಚಿವರಿಗೆ ಒತ್ತಾಯ ಮಾಡೋದಿಷ್ಟೇ, ಜನಗಣತಿಯನ್ನು ಮತ್ತೆ ಮರುಶೀಲನೆ ಮಾಡಿ ಮತ್ತೆ ಜನಗಣತಿ ಮಾಡಬೇಕು. ಅದೇ ಈ ಸಿಇಟಿಯಲ್ಲಿ ಏನು ಆ ವಿದ್ಯಾರ್ಥಿಗೆ ಅನ್ಯಾಯ ಆಗಿದೆಯೋ ಆ ಅನ್ಯಾಯ ಸರಿಪಡಿಸಬೇಕು ಅಂತ ತಮ್ಮ ಮೂಲಕ ಇಡೀ ಸಿಇಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದಾರೆ. ಅವರ ತಂದೆ ತಾಯಿಗಳು ಪಾಪ ಮಧ್ಯಮ ವರ್ಗದ ಜನಾಂಗ, ಮಗನ ಬಗ್ಗೆ ತುಂಬ ಕನಸು ಕಟ್ಕೊಂಡು ಏನೋ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅವನು ಸಿಇಟಿ ಒಳ್ಳೆ ರ್ಯಾಂಕಿಂಗ್ ಕೊಡೋದು ಮುಂದಿನ ವಿದ್ಯಾಭ್ಯಾಸಕ್ಕೆ ಅಂತ ಪರೀಕ್ಷಾ ಕೇಂದ್ರಕ್ಕೆ ಬಂದಾಗ ಸಿಬ್ಬಂದಿ ಅವನ ಹತ್ರ ನಡೆದುಕೊಡುವ ರೀತಿ ಎಲ್ಲರೂ ಗೊತ್ತಿರೋ ವಿಷಯನೇ. ಇವಾಗ ಯೂಟ್ಯೂಬ್ಗಳಲ್ಲಿ ಚಾನೆಲನ್ನು ನೋಡಿದ್ದೀರಾ. ಅದರ ಬಗ್ಗೆ ನಿನ್ನೆ ಮಧ್ಯಾಹ್ನ ನಮ್ಮ ಅಖಿಲ ಎಸ್ ರಘುನಾಥ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಅದರ ಬಗ್ಗೆ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಮಾಧ್ಯಮಗಳು ಬಂದಿದೆ. ಅದಾದ ನಂತರ ನಮ್ಮ ಈಶ್ವರ್ ಖಂಡ್ರೆ ಅವರಾಗ್ಬೋದು ಮತ್ತು ಕೆಲವು ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ತಗೊಳ್ತೀವಿ ಅನ್ನತಕ್ಕಂಥ ಆಶ್ವಾಸನೆ ಮಧ್ಯಾಹ್ನ ಕೊಟ್ಟಿದ್ದಾರೆ. ಅದು ಯಾವುದೇ ಆಶ್ವಾಸನೆ ಬರೀ ಆಶ್ವಾಸನೆಗೆ ಉಳಿದಿದೆ, ಏನೂ ಆಗಿಲ್ಲ ಇವತ್ತು. ನಮ್ಮ ಆಗ್ರಹ ಏನಂದರೆ ಮೊನ್ನೆ ಆಗಿರ್ತಕ್ಕಂಥ ಘಟನೆ ಇದು ಖಂಡನೀಯ. ಜನಿವಾರ ಅನ್ನತಕ್ಕಂಥದ್ದು ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ. ನಮ್ಮ ಸಮುದಾಯದಲ್ಲಿ ಅತಿ ಪವಿತ್ರವಾದ ಒಂದು ನಾವು ಗಾಯತ್ರಿ ಜಪ ಹೇಳ್ಕೊಂಡು ಜನಿವಾರನ ಹಾಕ್ಕೊಂಡು ನಮ್ಮದೇ ಆದ ರೀತಿಗಳಲ್ಲಿ ನಾವು ಅದನ್ನು ಪೂಜಿಸ್ತೀವಿ. ಅಂಥ ಜನಿವಾರನ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕೋದು ಅಂತ ಹೇಳಿದ್ರೆ ಬ್ರಾಹ್ಮಣ ಸಮುದಾಯ ನಾವು ಏನು ಇವತ್ತಿನ ದಿವಸದಲ್ಲಿ ನಾವು ಸರ್ವೇ ಜನ ಸುಖಿನ ಭವಂತು ಅಂತ ಹೆಸರು ತಗೊಳ್ತಕ್ಕಂಥ ಸಮುದಾಯ. ನಾವು ಯಾರ ಒಬ್ಬರ ತಂಟೆಗೂ ಹೋಗ್ತಕ್ಕಂಥ ಸಮುದಾಯ ಅಲ್ಲ. ನಮ್ಮಿಂದ ಸಮಾಜಕ್ಕೆ ಒಳ್ಳೆಯದು ಅಂತ ನಾವು ಬಯಸ್ತೇವೆ ವಿನಃ ನಾವು ಯಾರು ಕೆಟ್ಟದ್ದು ಬಯಸ್ತಕ್ಕಂಥ ಸಮುದಾಯ ಅಲ್ಲ. ಇಂಥ ಒಂದು ಸಮುದಾಯಕ್ಕೆ ಸರ್ಕಾರದಲ್ಲೆಲ್ಲೋ ಒಂದು ರೀತಿ ನಮ್ಮ ಬಗ್ಗೆ ಒಂದು ಅಸಮಾಧಾನ ಮತ್ತು ನಮಗೆ ಅವಮಾನ ನಡೆಸತಕ್ಕಂಥ ರೀತಿ ಆಗಿದೆ ಅಂತಕ್ಕಂಥ ಹೇಳೋದಕ್ಕೆ ಇಷ್ಟಪಡ್ತೀವಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ. ಜೊತೆಗೆ ನಮ್ಮ ಆಗ್ರಹ ಇಷ್ಟೇ, ಆ ಒಂದು ವಿದ್ಯಾರ್ಥಿಗೆ ಮರುಪರೀಕ್ಷೆಗೆ ಅವಕಾಶ ಮಾಡಬೇಕು, ಕೊಟ್ಟು ಅವನಿಗೆ ಉನ್ನತ ಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ರೀತಿಯ ಸಹಕಾರ ಆಗಬೇಕು ಅನ್ನತಕ್ಕಂಥ ಒಂದು ಆಗ್ರಹನ ವ್ಯಕ್ತಪಡಿಸ್ತೀವಿ. ಜೊತೆಗೆ ಇನ್ನು ಮುಂದೆ ಯಾವುದೇ ದಿನಗಳಲ್ಲಿ ಈ ಥರ ಒಂದು ಘಟನೆ ಮತ್ತೆ ಆಗಬಾರದು.
ಅದಕ್ಕೆ ಒಂದು ಸಮಿತಿನ ರಚನೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ವಿದ್ಯಾರ್ಥಿ ಪರೀಕ್ಷೆಗೆ ಒಳಪಡಬೇಕು ಅಂತ ಹೇಳಿದ್ರೆ ಅವನ ಒಳಗಡೆಗೆ ಏನು ತಗೊಂಡು ಹೋಗಬಾರ್ದು, ಏನು ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಸಮಿತಿಯ ಒಂದು ತಜ್ಞನ ಮುಖಾಂತರ ಒಂದು ಲಿಸ್ಟ್ ಮಾಡಿ ಅಂಥವನ್ನ ಮಾತ್ರ ಒಳಗಡೆ ಬಿಡದೇ ಇದ್ರೆ ಸರಿ ಹೋಗುತ್ತೆ. ಬಳ್ಳಿಯಲ್ಲಿ ಯಾರನ್ನ ಕಾಪಿ ಹೊಡೆಯೋಕ್ಕಾಗಲ್ಲ, ತಾಳಿಯಲ್ಲಿ ಕಾಪಿ ಹೊಡೆಯೋಕ್ಕಾಗಲ್ಲ, ಕಾಲುಂಗದಲ್ಲಿ ಕಾಪಿ ಹೊಡೆಯೋಕ್ಕಾಗಲ್ಲ, ಇದು ಜನಿವಾರದಲ್ಲಿ ಕಾಪಿ ಹೊಡೆಯೋಕ್ಕಾಗುತ್ತೆ ಮಕ್ಕಳು ಪರೀಕ್ಷೆಗೆ ಹೋದಾಗ. ಇದು ಅವೈಜ್ಞಾನಿಕವಾಗಿದೆ. ಈ ಮಾತುಗಳು ಅವ್ರು ಮಾಡಿರ್ತಕ್ಕಂಥದ್ದು ಖಂಡನೀಯ. ಇದನ್ನು ಮುಂದಿನ ದಿನದಲ್ಲಿ ಸರಿಪಡಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಾವು ವ್ಯಕ್ತಪಡಿಸಿ, ಎರಡನೇ ವಿಷಯ ನಿಮಗೆಲ್ಲ ತಿಳಿದಿದೆ, ಜಾತಿ ಗಣತಿಯ ವಿಷಯ. ಲಕ್ಷ ಜನ ನಮ್ಮ ರಾಜ್ಯದಲ್ಲಿ ಇದ್ದೀವಿ, ನಮ್ಮ ಸಮುದಾಯದ ಬ್ರಾಹ್ಮಣ ಸಮುದಾಯದ 17 ಲಕ್ಷದ ಚಿಲ್ಲರೆ ಇದ್ದಾರೆ ಅಂತ ಮಾಧ್ಯಮಗಳ ಮುಖಾಂತರ ಗೊತ್ತಾಗಿದೆ. ಇದು ಸರ್ವೆ ಜನಗಣತಿ ನಡೆಸಿದಾಗ ಉದಾಹರಣೆ ಹೇಳ್ಬಿಟ್ಟು ಬೇಗ ಮುಗಿಸ್ತೀವಿ. ಒಂದು ಅಪಾರ್ಟ್ಮೆಂಟ್ ಇದೆ, ಒಂದು 1000 ಅಪಾರ್ಟ್ಮೆಂಟ್ ಅಂದರೆ ಯಾವ ಅಧಿಕಾರಿನೂ 1000 ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಜನಗಣತಿ ಮಾಡಿರ್ತಕ್ಕಂಥದ್ದಲ್ಲ. ಇದು ನಮ್ಮ ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಸಮುದಾಯಗಳಿಗೂ ಮೋಸ ಆಗಿದೆ. ಇದು 1000 ಅಪಾರ್ಟ್ಮೆಂಟ್ಗೆ ಹೋಗಿ ಒಬ್ಬರು ಯಾವ ಜಾತಿಯವರು ಸಂಬಂಧಪಟ್ಟದನ್ನು ಸಮೀಕ್ಷೆ ಮಾಡಬೇಕು ಅಂದ್ರೆ ತುಂಬ ಅದು ತಮಾಷೆ ವಿಷಯ ಅಲ್ಲ. ಅದರಲ್ಲಿ ಬರೀ 15-20% ಮಾತ್ರ ಸಮೀಕ್ಷೆ ಮಾಡಿದ್ದಾರೆ. ಈ ಎಲ್ಲ ಲೆಕ್ಕಗಳು ತಪ್ಪಾಗಿದೆ. ಇದು ನಮ್ಮ ಸಮುದಾಯ ಜೊತೆಗೆ ಬೇರೆ ಸಮುದಾಯಕ್ಕೂ ಇದು ತುಂಬ ಅನಾನುಕೂಲ ಆಗಿದೆ. ದಯವಿಟ್ಟು ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದಿಷ್ಟೇ, ಹೊಸದಾಗಿ ಜನಗಣತಿ ಮಾಡಿ ಸರಿಯಾಗಿರತಕ್ಕಂಥ ಒಂದು ಜಾತಿ ಗಣತಿನ ಬಿಡುಗಡೆ ಮಾಡಲಿ ಅನ್ನತಕ್ಕಂಥದ್ದು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ಒತ್ತಾಯ ಮಾಡೋದಕ್ಕೆ ಇಷ್ಟಪಡ್ತೀವಿ. ಇದರ ನಂತರ ಅಕಸ್ಮಾತ್ ಸರ್ಕಾರ ನಮಗೇನು ಸ್ಪಂದನೆ ಮಾಡದೇ ಇದ್ದರೆ ನಮ್ಮ ಅಧ್ಯಕ್ಷರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ನಾವು ರಸ್ತೆಗಿಳಿದು ಉಗ್ರ ಹೋರಾಟ ಮಾಡೋದಕ್ಕೂ ಇದಕ್ಕೆಲ್ಲ ತಯಾರಿದ್ದೀವಿ. ಎಲ್ಲರೂ ನಿನ್ನೆಯಿಂದ ಈಗಾಗಲೇ ಸಾಕಷ್ಟು ವಿಷಯಗಳು ಗೊತ್ತಾಗಿರ್ಬೋದು. ನಮ್ಮ ಸಮುದಾಯ ಈಗಾಗಲೇ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲೂ ಅವರವರ ಸಂಘಟನೆ ಸೇರಿಕೊಂಡು ಅವರವರೇ ಸಂಘಟನೆ ಮಾಡಿಕೊಂಡು ಈ ಒಂದು ಇದಕ್ಕೆ ಇಳಿದಿದ್ದಾರೆ ಈಗಾಗಲೇ. ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ನಮಗೆ ಏನು ಸ್ಪಂದನೆ ಸಿಗದೇ ಇದೆ. ಮೂರನೇ ವಿಷಯ, ಈಗ ಇಲ್ಲಿನ ನಮ್ಮ ಪತ್ರಿಕಾಗೋಷ್ಠಿಯ ನಂತರ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಹಾಗೂ ಎಲ್ಲ ತಾಲೂಕು ಬ್ರಾಹ್ಮಣ ಸಂಘಟನೆಗಳು, ಮಹಿಳಾ ಸಂಘಟನೆಗಳಾಗ್ಬೋದು, ನೌಕರ ಸಂಘ ಆಗ್ಬೋದು, ಗಾಯತ್ರಿ ಮಂಡಳಿಗಳಾಗ್ಬೋದು, ಎಲ್ಲ ಪರವಾಗಿ ನಾವು ಜಿಲ್ಲಾಧಿಕಾರಿಗಳು ಮನವಿಯನ್ನು ಇಲ್ಲಿಂದ ಹೊರಟು ಸಲ್ಲಿಸ್ತಾ ಇದ್ದೀವಿ. ಸರ್ಕಾರಕ್ಕೆ ಅವರ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀವಿ, ಇಂಥ ತಪ್ಪುಗಳು ಮುಂದಿನ ದಿನಗಳಲ್ಲಿ ನಡ್ಕೊಂಡು. ಇದರ ಜೊತೆಗೆ ನಮ್ಮ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಸುಧಾಕರ್ ಸರ್ ಅವರಿಗೂ ಸಹ ಮನವಿಯನ್ನು ಸಲ್ಲಿಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಅವ್ರಿಗೂ ಸಹ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಅವರು ಸಹ ತನಿಖೆಗೆಲ್ಲ ಆಗ್ರಹ ಮಾಡಿದ್ದಾರೆ. ತನಿಖೆ ಆಗಿ ಅಂತ ಅಧಿಕಾರಿಗೆ ಅಮಾನತು ಆಗಬೇಕು. ಜೊತೆಗೆ ಇನ್ನು ಮುಂದಿನ ದಿನದಲ್ಲಿ ಇಂಥ ಒಂದು ಘಟನೆ ನಡೀಬಾರದು ಅಂತ